ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಪ್ರಾಕ್ಟೀಸ್ ಸೆಟ್ ನಂಬರ್ 5 5ನೆಯ ಸೆಟ್ಟನ್ನು ಬಿಡಿಸ್ತಾ ಇದ್ದೀನಿ. ಈಗಾಗಲೇ 4 ಪ್ರಾಕ್ಟೀಸ್ ಸೆಟ್ಟನ್ನು ಬಿಡಿಸಿದ್ದೀನಿ. ತುಂಬ ಪ್ರಮುಖವಾಗಿ VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆ ಒಂದು ಹುದ್ದೆಗಳಿಗೆ ಸಂಬಂಧಿಸಿರ್ತಕ್ಕಂಥ ಸಿರೀಸನ್ನು ಮಾಡ್ತಾ ಹೋಗಿದ್ದೀನಿ. ಯಾರು ನೋಡಿಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಅಲ್ಲಿ ಕೂಡ ಹೋಗಿ ನೀವು ಪ್ರೀವಿಯಸ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ನೋಡ್ಕೊಳ್ಬೋದು. ಸುಮಾರು 1,000 ಹುದ್ದೆಗಳಿಗೆ 6 ಲಕ್ಷ ಅರ್ಜಿಗಳು ಬಂದಿದ್ದಾವೆ ಅಂತ ಹೇಳಿದ್ರೆ ಎಷ್ಟು ಕಾಂಪಿಟೇಷನ್ ಇದೆ ಅಂತಕ್ಕಂಥದ್ದು ತಮಗೆ ಗೊತ್ತಿರತಕ್ಕಂಥದ್ದು. ಅದಕ್ಕೋಸ್ಕರ ಹೆಚ್ಚಿನ ಪ್ರಮಾಣದಲ್ಲಿ ತಯಾರಿಯನ್ನು ನಡೆಸ್ಕೊಳ್ಬೇಕು, ಸ್ಪರ್ಧೆಯನ್ನು ಮಾಡಬೇಕಂತಕ್ಕಂಥ ಛಲ ನಿಮ್ಮಲ್ಲಿದ್ದರೆ ಖಂಡಿತ ಒಂದು ಒಳ್ಳೆ ಹುದ್ದೆಯನ್ನು ಪಡ್ತೀರ ಅಂತ ಹೇಳ್ತಾ, ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಪ್ರಮುಖ 10 ಟಾಪಿಕ್ಗಳನ್ನು ಒಳಗೊಂಡಿರ್ತಕ್ಕಂಥ 10 ಪ್ರಶ್ನೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸೆಟ್ ಇರುತ್ತೆ. ತುಂಬ ಪ್ರಮುಖವಾಗಿರ್ತಕ್ಕಂಥವು ಇರ್ತವೆ. ಅದಕ್ಕೋಸ್ಕರ ವಿಡಿಯೋನ ನೀವು ನೋಡ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1. ಒಬ್ಬ ವಿದ್ಯಾರ್ಥಿಯು 48 ಮೊತ್ತವನ್ನು ಪ್ರಶ್ನಿಸಿದರೆ, ಅಂದ್ರೆ 48 ಕ್ವಶನ್ಗೆ ಟಚ್ ಮಾಡಿದ್ದಾನೆ. ಅವನು ಸರಿಯಾಗಿ ಪಡೆದಕ್ಕಿಂತ 2 ಪಟ್ಟು ಹೆಚ್ಚು ತಪ್ಪುಗಳನ್ನು ಪಡೆದನು. ನೋಡ್ರಿ, ರೈಟ್ ಆನ್ಸರ್ ಎಷ್ಟಿದಾವೆ, ಅದರ ಡಬಲ್ ರಾಂಗ್ ಆಗಿದ್ದಾವೆ. ಅವನು ಎಷ್ಟು ಸರಿಯಾಗಿ ಪರಿಹರಿಸಿದ್ದಾನೆ? ನೋಡ್ರಿ, ಅವನು ಟಚ್ ಮಾಡಿರ್ತಕ್ಕಂಥವು 48 ಕ್ವಶನ್ಗೆ ಟಚ್ ಮಾಡಿದ್ದಾನೆ. ಅದರಲ್ಲಿ ಕೆಲವೊಂದಿಷ್ಟು ರೈಟ್ ಆಗಿದ್ದಾವೆ, ಕೆಲವೊಂದಿಷ್ಟು ರಾಂಗ್ ಆಗಿದ್ದಾವೆ. ರಾಂಗ್ ಎಷ್ಟಾಗಿದ್ದಾವೆ? ಅವನು 1 ಸರಿ ಮಾಡಿದರೆ 2 ರಾಂಗ್ ಮಾಡಿದ್ದಾನೆ, 1 ಸರಿ ಮಾಡಿದರೆ 2 ರಾಂಗ್ ಅಂದರೆ ಸರಿಯಾಗಿ ಮಾಡೋದಕ್ಕಿಂತ 2 ಪಟ್ಟು ತಪ್ಪು ಮಾಡಿದ್ದಾನೆ ಅಂತ. ಅವನು 1 ಸರಿ ಮಾಡಿದರೆ 2 ತಪ್ಪು ಮಾಡಿದ್ದಾನೆ. ಕ್ವಶನ್ ಏನು ಕೇಳಿದ್ರೆ, ಹಾಗಾದರೆ ಸರಿ ಮಾಡಿರ್ತಕ್ಕಂಥ ಪ್ರಶ್ನೆಗಳು ಎಷ್ಟು ಅಂತ ಕ್ವಶನ್ ಕೇಳಿದಾನೆ. ರೈಟ್ ಆನ್ಸರ್ಸ್ ಎಷ್ಟು? ಎಸ್, ಇಲ್ಲಿ ನೋಡ್ರಿ, 1 ಸರಿ ಮಾಡಿದರೆ 2 ತಪ್ಪು ಮಾಡಿದ್ದಾನೆ. ಹಾಗಾದ್ರೆ ಒಟ್ಟು ಅಂಕಗಳು ಎಷ್ಟಾದವು? ಎಷ್ಟು ಕ್ವಶನ್ ಆದವು? 3 ಕ್ವಶನ್ ಆದವು. ಒಟ್ಟು ಸೇರಿಸಿ ಎಷ್ಟಾದವು? 3 ಕ್ವಶನ್ ಆದವು. 3 ಕ್ವಶನ್ನಲ್ಲಿ 2 ತಪ್ಪಾಗಿರ್ತವೆ, 1 ರೈಟ್ ಆಗಿರುತ್ತೆ. 2 ಸೇರಿಸಿ 3 ತಾನೆ. ಹಾಗಾದ್ರೆ ಆ 3ರಿಂದ ಇಲ್ಲಿ ಒಟ್ಟು ಪ್ರಶ್ನೆಗಳಿಗೆ ಡಿವೈಡ್ ಮಾಡಬೇಕು. 3 1 3, 3 1 3, 3 6 18 ಬಂತಲ್ಲ. ಎಸ್, ಇದು ಕರೆಕ್ಟ್ ನಮಗೆ ಬೇಕು. ಈ 16ರಿಂದ ಇದಕ್ಕೆ ಗುಣಾಕಾರ ಮಾಡಿದ್ರೆ ರೈಟ್ ಆನ್ಸರ್ ಸಿಗುತ್ತೆ. ಈ 16ರಿಂದ ಇದಕ್ಕೆ ಗುಣಾಕಾರ ಮಾಡಿದ್ರೆ ರಾಂಗ್ ಆನ್ಸರ್ ಸಿಗುತ್ತೆ. 16 1 16 ಸರಿಯಾಗಿರ್ತಕ್ಕಂಥ ಉತ್ತರಗಳು. ತಪ್ಪಾಗಿರ್ತಕ್ಕಂಥವು 16 32 ತಪ್ಪಾಗಿರ್ತಕ್ಕಂಥ ಉತ್ತರಗಳು. ಈಗ ನೋಡ್ರಿ, 16 2 ಪಟ್ಟು ಆಯ್ತಾ? 32 ಆಯ್ತು. ಈಗ ಇನ್ನು ಒಂದು 2 ಕೂಡಿಸಿ 48 ಆಗ್ತವ. 16 1 32, 16 1 32, 48 ಆಗ್ತವೆ. 2 ಕೂಡಿಸಿ 48, ಇದರ ಡಬಲ್ ಇರಬೇಕು. ಸಿಂಪಲ್. ಕ್ಲಿಯರ್? ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 2. 1ರಿಂದ 100ರವರೆಗಿನ ಎಲ್ಲ ನೈಸರ್ಗಿಕ ಸಂಖ್ಯೆಗಳ ಮೊತ್ತ ಎಷ್ಟು? ನೋಡ್ರಿ, 1ರಿಂದ 100ರವರೆಗಿನ ಎಲ್ಲ ಸಂಖ್ಯೆಗಳ ನ್ಯಾಚುರಲ್ ನಂಬರ್ಸ್, ನೈಸರ್ಗಿಕ ಸಂಖ್ಯೆಗಳ ಮೊತ್ತ ಎಷ್ಟು ಅಂದ್ರೆ 1ರಿಂದ 100 ತನಕ ಬರೆಗೆ ಎಲ್ಲವುಗಳನ್ನು ಕೂಡಿಸಿದ್ರೆ ಎಷ್ಟು ಬರುತ್ತೆ ಅಂತ ಕ್ವಶನ್ ಕೇಳಿದರೆ. ಹೆಂಗೆ? ಈಗ ನೋಡ್ರಿ, ಹೆಂಗ 1 + 2 + 3 + 4 ಈ ರೀತಿ ಕೂಡಿಸುವಂತ ಹೋಗ್ಬೇಕು. ಎಲ್ಲಿ ತನಕ? 100 ತನಕ. ಎಷ್ಟು ಬರುತ್ತೆ ನೋಡ್ರಿ, ಇಲ್ಲಿ ಬರೀ 4 ತನಕ ಎಷ್ಟು ಬರುತ್ತೆ? 1 2 3 3 3 6 6 4 10 ಬರುತ್ತೆ. 4 ತನಕ ಕೂಡಿಸಿದ್ರೆ ಮಾತ್ರ 10 ಬಂತು. ಹಾಗಾದ್ರೆ 100 ತನಕ ಅದೇ ರೀತಿಯಾಗಿ ಕೂಡಿಸ್ತಾ ಹೋದ್ರೆ ಎಷ್ಟು ಬರುತ್ತೆ ಅಂತ ಕ್ವಶನ್ ಕೇಳಿದರೆ. ಈ ರೀತಿ ಇದ್ದಾಗ, ಈ ರೀತಿ ನ್ಯಾಚುರಲ್ ನಂಬರ್ಸ್ನ ಮೊತ್ತ ಎಷ್ಟು ಅಂತ ಕೇಳಿದಾಗ ಸಿಂಪಲ್ ಆಗಿರ್ತಕ್ಕಂಥ ಒಂದು ಫಾರ್ಮುಲಾದ n ಇಂಟು ಬ್ರಾಕೆಟ್ n+1, ಇಲ್ಲಿ ಇಂಟು ಹಾಕಿದ್ರೆ ಬರುತ್ತೆ, ಹಾಕದಿದ್ರು ಬರುತ್ತೆ. ಹೌದಾ? n ಅಂತಕ್ಕಂಥದ್ದು n ಇಂಟು ಬ್ರಾಕೆಟ್ n+1 ಡಿವೈಡೆಡ್ ಬೈ 2. ಇದನ್ನು ಸೂತ್ರ ನೆನಪಿಟ್ಕೊಳ್ಬೇಕು. ನ್ಯಾಚುರಲ್ ನಂಬರ್ಸ್ಗಳ ಮೊತ್ತ n ಇಂಟು ಬ್ರಾಕೆಟ್ n+1 ಡಿವೈಡೆಡ್ ಬೈ 2 ಮಾಡಿದಾಗ 1ರಿಂದ 100ರವರೆಗಿನ ಸಂಖ್ಯೆಗಳ ಮೊತ್ತ ಸಿಗುತ್ತೆ. n ಅಂತಕ್ಕಂಥದ್ದು 100 ಇಂಟು n+1 ಅಂದರೆ 101 ಡಿವೈಡೆಡ್ ಬೈ 2. 2 1 2, 2 50 ಹೋಯ್ತು. ಹಾಗಾದ್ರೆ ಉಳಿದಿರ್ತಕ್ಕಂಥದ್ದು 50 ಇಂಟು 101 ಗುಣಾಕಾರ ಮಾಡ್ರಿ. 51 50. ಈ 0 ಇಲ್ಲಿ ಹೆಚ್ಕೊಂಡಿದ್ದೀನಿ. 51 50ಕ್ಕೆ 0 ಕೈಲೇ ಬಂತ 5, 50 0 0, ಇದೊಂದು 5ಕ್ಕೆ 5 ಹೆಚ್ಚಿದ್ದೀನಿ ಅಷ್ಟೇ. ಈಗ ಇಲ್ಲಿ 51 50. ಹಾಗಾದ್ರೆ ಆ ಎಲ್ಲಾ ಸಂಖ್ಯೆಗಳ ಮೊತ್ತ ಎಷ್ಟಾಗುತ್ತೆ? 5050 ಈಸ್ ರೈಟ್ ಆನ್ಸರ್. ನೋಡ್ರಿ, ಸಿಂಪಲ್ ಆಗಿ ಆ ಸಂಖ್ಯೆಗಳ ಮೊತ್ತವನ್ನ ಒಂದು ಸಿಂಪಲ್ ಆಗಿರ್ತಕ್ಕಂಥ n ಇಂಟು ಬ್ರಾಕೆಟ್ n+1 ಡಿವೈಡೆಡ್ ಬೈ 2 ಅಂತಕ್ಕಂಥ ಒಂದು ಚಿಕ್ಕ ಸೂತ್ರದಿಂದ ಆ ಎಲ್ಲಾ ಸಂಖ್ಯೆಗಳ ಮೊತ್ತವನ್ನ ಕಂಡುಹಿಡಿಬಹುದು ನಾವು. ಕ್ಲಿಯರ್? ಎಸ್, ನೆಕ್ಸ್ಟ್ ಕ್ವಶನ್ 3. ಜನವರಿ 1ನೇ ತಾರೀಕು 2006 ಭಾನುವಾರವಾದರೆ
ಜನವರಿ 1 ತಾರೀಕು 2010 ಯಾವ ದಿನವಾಗಿರುತ್ತೆ? ಸಿಂಪಲ್ ಆಗಿ ಒಂದು ಕ್ಷಣದಲ್ಲಿ ಉತ್ತರ ಗೊತ್ತಾಗ್ಬಿಡುತ್ತೆ ನಿಮಗೆ. 1ನೇ ತಾರೀಕು ಜನವರಿ 2006, ಅದೇ 1ನೇ ತಾರೀಕು ಜನವರಿ 2010 ಯಾವ ವಾರ ಆಗಿರುತ್ತೆ? ಎಷ್ಟು ವರ್ಷ? 4 ವರ್ಷಗಳ ನಂತರ ಕೇಳಿದ್ರೆ ಅಪ್ಪ 4 ವರ್ಷ ನಮಗೆ ಬಿಡಿಸಕ್ಕೆ ಬರಲ್ಲ, ಬಿಟ್ಟು ಬಿಡ್ಬೇಕಪ್ಪ, ಬೇಡ. ನೆಕ್ಸ್ಟ್ 10 ದಿನಕ್ಕೆ ಯಾವುದಂತ ಗೊತ್ತಿಲ್ಲ, 4 ವರ್ಷ ಆದ್ಮೇಲೆ ಯಾವ ದಿನ ಬರುತ್ತಾ ಲೆಕ್ಕ ಗೊತ್ತಿಲ್ಲ ಅಂತಂದ್ರೆ ನೀವು ಬಿಡಿಸಕ್ಕೆ ಬರ್ತಾ ಇಲ್ಲ ಅಂತ ಅರ್ಥ. ಎಷ್ಟು ಸಿಂಪಲ್ ಆಗಿ ಬಿಡಿಸ್ಬೇಕು ಗೊತ್ತಾ? ಇಲ್ಲ ನೋಡ್ರಿ, ಡೇಟ್ ಸೇಮ್ ಅದ ಮತ್ತು ಮಂತ್ ಸೇಮ್ ಅದ. ಇಯರ್ ಬದಲಿ ಇದ್ದಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ ಆ ಎರಡನ್ನ ಮೈನಸ್ ಮಾಡಿಬಿಡಕ್ಕೆ ಅಷ್ಟೇ. ಯಾವಾಗ ಇವೆರಡು ಸೇಮ್ ಇದ್ದಾಗ. ಈಗ ಇಲ್ಲಿ ಮೈನಸ್ ಮಾಡ್ರಿ, 10ರಲ್ಲಿ 6 ಹೋದ್ರೆ ಎಷ್ಟು? 4 ಉಳಿದವು. 10ರಲ್ಲಿ 6 ಹೋದ್ರೆ ಎಷ್ಟು ಉಳಿತು? 4 ಉಳಿತು. ಹಾಗಾದ್ರೆ ಈ 4 ವರ್ಷಗಳಲ್ಲಿ 4 ವರ್ಷಗಳು ಉಳಿದು ಗ್ಯಾಪ್ ಆದವು. ಆ 4 ವರ್ಷ ಡಿಸ್ಟೆನ್ಸ್ ಅಲ್ಲಿ ಲೀಪ್ ಇಯರ್ ಎಷ್ಟು ಬಂದು ನೋಡ್ಕೊಳ್ಬೇಕು. ಪ್ರತಿ 4 ವರ್ಷಕ್ಕೊಮ್ಮೆ ಲೀಪ್ ಇಯರ್ ಬರ್ತವೆ. ಹಾಗಾದ್ರೆ ಇಲ್ಲಿ 4 ವರ್ಷದ ಅಂದ್ರೆ ಇದರಲ್ಲಿ ಒಂದು ಲೀಪ್ ಇಯರ್ ಇರುತ್ತೆ. ಒಟ್ಟು ಎಷ್ಟಾದವು? 5 ಆದವು. ನೋಡಿ, ಸಿಂಪಲ್, ಮುಗೀತಿಷ್ಟೇ. 10ರಲ್ಲಿ 6 ಹೋದ್ರೆ 4. ಈ 4ರಲ್ಲಿ ಯಾವುದೋ ಒಂದು ಲೀಪ್ ಇಯರ್ ಬಂದಿರುತ್ತೆ. ಯಾವ್ದು ಬಂದಿರುತ್ತೆ ನೋಡ್ರಿ? 2006 ಅಲ್ಲ, 2007 ಅಲ್ಲ, 2008 ಲೀಪ್ ಇಯರ್ ಬಂದಿರುತ್ತೆ. ಒಂದು ಲೀಪ್ ಇಯರ್ ಬಂದಿರೋ ಸಲುವಾಗಿ ಒಂದನ್ನ ನಾವು ಇಲ್ಲಿ ಕೂಡಿಸಿದೀವಿ. ಅವಾಗ 4 1 ಎಷ್ಟಾಯ್ತು? 5 ಆಯ್ತು. ಈ 5ಅನ್ನು ಏನ್ ಮಾಡಿಬಿಡ್ಬೇಕು? ಭಾನುವಾರಕ್ಕೆ ಕೂಡಿಸ್ಕೊಳ್ಬೇಕು, ಮೈನಸ್ ಮಾಡ್ಬೇಕಂದಾಗ 6ನೇ ತಂದ್ರೆ 2006 ಕೊಟ್ಟು 2010 ಮುಂದಲ್ದ ಕೇಳಿದ ಮೇಲೆ +5 ದಿನ ಮಾಡಬೇಕು. ಒಂದು ವೇಳೆ ಹಿಂದೆಲ್ಲ ಕೇಳಿದ್ನಂತ ಇಟ್ಕೊಳ್ರಿ, -5 ಮಾಡಬೇಕು. ಈಗ ಇಲ್ಲಿ 6ನೇ ವರ್ಷ ಕೊಟ್ಟು 10ನೇ ವರ್ಷ ಕೇಳಿದ್ರಿಂದ ಭಾನುವಾರಕ್ಕೆ 5 ದಿನ ಕೂಡಿಸ್ಕೊಳ್ಬೇಕು. ಭಾನುವಾರ ಆದ್ಮೇಲೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಈಸ್ ರೈಟ್ ಆನ್ಸರ್. ಯಾವ ವಾರ ಇರುತ್ತೆ? 5 ದಿನ ಆದ್ಮೇಲೆ ಶುಕ್ರವಾರ ಈಸ್ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಎಷ್ಟು ಸಿಂಪಲ್ ಮಾಡ್ಬೋದು ನೋಡಿ ನಾವು. ಯಾವಾಗೇ ಡೇಟ್ ಸೇಮ್ ಮತ್ತು ಮಂತ್ ಸೇಮ್ ಇದ್ದಾಗ, ಎಷ್ಟು ದಿನ ಎಷ್ಟು ವರ್ಷ ಇರಲಿ ಅಷ್ಟು ವರ್ಷಗಳಲ್ಲಿ ಲೀಪ್ ಇಯರ್ ಎಷ್ಟು ಬರ್ತವೆ? 4ರಿಂದ ಡಿವೈಡ್ ಮಾಡಬೇಕು. ನಮಗೆ ಲೀಪ್ ಇಯರ್ಸ್ ಈ 4ರಿಂದ 4ರಿಂದ ಡಿವೈಡ್ ಮಾಡಿ ಒಂದೇ ಬರ್ತದೆ ಉತ್ತರ. ಎಸ್, 1 ಸೇರಿಸಿದ್ವಿ, ಇಲ್ಲಿ 5 ಆಯ್ತು. ಹಾಗಾದ್ರೆ ಶುಕ್ರವಾರ, ಭಾನುವಾರಕ್ಕೆ 5 ದಿನ ಕೂಡಿಸಿದ್ರೆ ಶುಕ್ರವಾರ ಇಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 4. ಒಬ್ಬ ಕಾರ್ಮಿಕನ ಸಂಬಳ 4,000 ರೂಪಾಯಿಗಳು. ಅದನ್ನ -10ಕ್ಕೆ ಹೆಚ್ಚಿಸಿದರೆ, ನಂತರದಲ್ಲಿ -10ಕ್ಕೆ ಹೆಚ್ಚಿಸಿದರೆ ಸಂಬಳದಲ್ಲಿ ಬದಲಾವಣೆ ಏನು? ನೋಡ್ರಿ, 4,000 ರೂಪಾಯಿ ಸಂಬಳ ಅದ. ಈ ವರ್ಷ 10% ಇನ್ಕ್ರಿಮೆಂಟ್ ಆಯಿತು. ಮತ್ತೆ ಯಾವುದೋ ಒಂದು ಆಫರ್ ಕೊಟ್ಟು ಮತ್ತೆ 10% ಜಾಸ್ತಿ ಮಾಡಿದರು. ಹಾಗಾದರೆ ಸ್ಯಾಲ್ರಿ 4,000 ಇರ್ತಕ್ಕಂಥದ್ದು ಎಷ್ಟಾಯಿತು, ಎಷ್ಟು ಹೆಚ್ಚಾಯ್ತು ಅದನ್ನು ಕೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಸುಮಾರು ಜನ ಇದನ್ನು ಸುಮಾರು ಸರಿ PC ಎಕ್ಸಾಮ್ಗಳಲ್ಲಿ ಕೇಳಿದ್ದೀನಿ. ಕ್ವಶನ್ PC ಎಕ್ಸಾಮ್ಗಳಲ್ಲಿ ಕೇಳಿದ್ದೇನೆ. 4,000 ರೂಪಾಯಿ ಸಂಬಳ ಅದ, ಹೌದಾ? ಇಂಟು 100ಕ್ಕೆ 10 ರೂಪಾಯಿ ಇನ್ಕ್ರಿಮೆಂಟ್ ಕೊಟ್ಟರು, ಇಂಟು ಮತ್ತೆ ನೆಕ್ಸ್ಟ್ 10% ಅಂದರೆ 100ಕ್ಕೆ 10 ರೂಪಾಯಿ ಇನ್ಕ್ರಿಮೆಂಟ್ ಕೊಟ್ಟರು. ಹಾಗಾದ್ರೆ ಇಲ್ಲಿ 100ಕ್ಕೆ 10, ಆಮೇಲೆ ಮತ್ತೆ 100ಕ್ಕೆ 10, 4,000ಕ್ಕೆ ಎಷ್ಟು ಆಗುತ್ತೆ ಇನ್ಕ್ರಿಮೆಂಟ್ ಅಂತೇಳಿ ಈ ರೀತಿಯಾಗಿ ನೀವು ಲೆಕ್ಕ ಹಚ್ಕೊಂಡು ಮಾಡಿದ್ರೆ ನಿಮ್ಮ ಉತ್ತರ ಸರಿ ಬರಲ್ಲ, ತಪ್ಪು ಬರುತ್ತೆ. ಹೆಂಗೆ ತಪ್ಪು ಬರುತ್ತೆ ನೋಡ್ರಿ? ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್, ಇವೆರಡು 0 40 ರೂಪಾಯಿ ಇನ್ಕ್ರಿಮೆಂಟ್ ಆಗುತ್ತೆ. ಇಲ್ಲೇ ನೋಡ್ರಿ, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 0 ಇದೆಲ್ಲ ಮುಗೀತು. ಆಮೇಲೆ ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್, ಇಲ್ಲಿ 40 ರೂಪಾಯಿ ಇನ್ಕ್ರಿಮೆಂಟ್ ಆಗುತ್ತೆ. ನೋಡ್ರಿ, ಇಲ್ಲೇ 100ಕ್ಕೆ 10 ರೂಪಾಯಿ ಕೊಟ್ವಿ, ಇಲ್ಲಿ 100ಕ್ಕೆ 10 ರೂಪಾಯಿ ಕೊಟ್ವಿ, 4,000ಕ್ಕೆ 40 ರೂಪಾಯಿ ಜಾಸ್ತಿ ಆಯ್ತಂತೆ. ತಪ್ಪಾಯ್ತು ಉತ್ತರ ತಾನೆ. ಹಾಗಾದ್ರೆ ಹೆಂಗೆ ಹಚ್ಕೊಳ್ಬೇಕಂತಂದ್ರೆ 100 ರೂಪಾಯಿ ಇದೆ. ನೆಕ್ಸ್ಟ್ ಇನ್ಕ್ರಿಮೆಂಟ್ ಜಾಸ್ತಿ ಆದಾಗ ಎಷ್ಟು ಕೊಡ್ತೀವಿ ಅವನಿಗೆ? ಟೋಟಲ್ ಹಚ್ಕೊಳ್ಬೇಕು, 110 ರೂಪಾಯಿ ಕೊಡ್ತೀವಿ. ಇದನ್ನ ಹಚ್ಕೊಳ್ಬೇಕು. ಅದೇ ರೀತಿ ನೆಕ್ಸ್ಟ್ 10% ಇನ್ಕ್ರಿಮೆಂಟ್ ಆದಾಗ 100ಕ್ಕೆ 110 ರೂಪಾಯಿ ಕೊಡ್ತೀವಿ. ಈ ರೀತಿ ಹಚ್ಕೊಂಡು ಮಾಡಬೇಕು. ನೋಡ್ರಿ, ಇದನ್ನ ಚಕ್ರಬಡ್ಡಿಯಲ್ಲಿ ಕ್ವಶನ್ ಅದ. 4,000 ರೂಪಾಯಿ ಇಂಟ್ರೆಸ್ಟ್ ಅದ, 2 ವರ್ಷಕ್ಕೆ 10% ಇಂಟ್ರೆಸ್ಟ್ ಕೊಟ್ರೆ, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ರೆ ಎಷ್ಟು ಬರುತ್ತೆ? ಚಕ್ರಬಡ್ಡಿ ಆಧಾರ ಮೇಲೆ ಕ್ವಶನ್ ಕೇಳ್ಬೋದು. ಜನಸಂಖ್ಯೆ ಆಧಾರದ ಮೇಲೆ, ಒಂದು ನಗರದ ಜನಸಂಖ್ಯೆ 4,000 ಅದ, ಪ್ರತಿ ವರ್ಷ 10% ಜಾಸ್ತಿ ಆಗ್ತಾ ಇದ್ದಾರೆ. ಹಾಗಾದ್ರೆ 2 ವರ್ಷದ ನಂತರ ಆ ನಗರದ ಜನಸಂಖ್ಯೆ ಎಷ್ಟು? ಇಲ್ಲಿ ಸ್ಯಾಲ್ರಿ ಕೊಟ್ಟಿದ್ದಾನೆ ಅಷ್ಟೇ. 4,000 ರೂಪಾಯಿ ಅವನ ವೇತನ ಇದೆ. 1 ವರ್ಷ 10%, ನೆಕ್ಸ್ಟ್ ಮತ್ತೆ 10% ಇನ್ಕ್ರೀಸ್ ಮಾಡಿದ್ದಾರೆ. ಹಾಗಾದ್ರೆ ಅವನ ಸ್ಯಾಲ್ರಿಯಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಎಷ್ಟು? 3 ವಿಧದ ಕ್ವಶನ್ ಕೇಳ್ಬೋದು ನೋಡ್ರಿ. ಒಂದೇ ಟೈಪ್ ಬಿಡಿಸ್ಬೇಕು. ಇದನ್ನ ಈ ರೀತಿ ಬಿಡಿಸ್ರಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಇಲ್ಲಿ ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್, ಉಳಿದಿರ್ತಕ್ಕಂಥದ್ದು 40 ಇಂಟು 11 ಎಷ್ಟಾಗುತ್ತೆ? 121. ಈಗ ಇಲ್ಲಿ 0ಗೆ 0 ಹಚ್ಕೊಂಡ್ಬಿಡಿ. 4 1 4,
4 8, 4 1 4, 4840 ಇದು ಹೆಚ್ಚಾಗಿರ್ತಕ್ಕಂಥ ಸ್ಯಾಲ್ರಿ. ಹಾಗಾದ್ರೆ ಮೊದಲು ಇರ್ತಕ್ಕಂಥದ್ದು 4000. 4000 ಎಷ್ಟು ಹೆಚ್ಚಾಯ್ತು? ಬದಲಾವಣೆ ಎಷ್ಟು? 840. ಹಾಗಾದ್ರೆ 4840ರಲ್ಲಿ 4000 ಮೊದಲ ವೇತನವನ್ನು ಮೈನಸ್ ಮಾಡ್ರಿ, ಉಳಿದಿರ್ತಕ್ಕಂಥದ್ದು 840 ಇದಲ್ಲ, ಪಗಾರದಲ್ಲಿ ಅವನ ವೇತನದಲ್ಲಿ ಬದಲಾವಣೆ ಆಗಿರ್ತಕ್ಕಂಥದ್ದು 840 ರೂಪಾಯಿ ಇಸ್ ರೈಟ್ ಆನ್ಸರ್. ಸಿಂಪಲ್. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 5. ಈ ಕೆಳಗೆ ಕಾಣುವ ಅಕ್ಷರಗಳ ಸರಣಿಯಲ್ಲಿ ಖಾಲಿ ಸ್ಥಾನದಲ್ಲಿ ಬರುವ ಅಕ್ಷರಗಳು ಯಾವುವು? ನೋಡ್ರಿ, 4 ಗುಂಪು, 1 ಗುಂಪು, 2 ಗುಂಪು, 3 ಗುಂಪು, ಇಲ್ಲಿ 4ನೇ ಗುಂಪು, 5 ಗುಂಪು ಕೊಟ್ಟಿದ್ದಾರೆ. 4ನೇ ಗುಂಪಲ್ಲಿ ಖಾಲಿ ಇರ್ತಕ್ಕಂಥ ಸ್ಥಾನ ಅದ. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಅಕ್ಷರಗಳು ಯಾವುವು ಅಂತ ಕ್ವಶನ್ ಕೇಳಿದ್ದಾರೆ. ನೋಡ್ರಿ, ಸಂಖ್ಯಾ ಸರಣಿ ಅಲ್ಲದು, ಅಕ್ಷರಗಳ ಸರಣಿ. ಯಾವ ರೀತಿ ಅದ? ಇಲ್ಲಿ MGIX ಅದ, LFHW ಅದ, KEGB ಅದ, ಇಲ್ಲಿ ಯಾವುದು ಗೊತ್ತಿಲ್ಲ, ICET ಅದ. ICET ಯಾವ ರೀತಿ ಅದ ನೋಡ್ರಿ, ಏನಾದರೂ ವಿಚಾರ ಒಳಿತನು? ಫಸ್ಟ್ ಲೆಟರ್ ತೆಗೆದ್ರಿ, MLK ಅದ. ಇಲ್ಲಿ ನೋಡ್ರಿ, MLK ಅದ. ಇಲ್ಲಿ ನೋಡಿದ ಕಡೆ ಗೊತ್ತಾಗುತ್ತೆ. MLK ಅಂತ ಬಂದಾಗ ಈ ಕಡೆ ಒಂದು ಹೋರಿ KLM. ಈ ಕಡೆಯಿಂದ ಹೋದ್ರೆ ಸಿರೀಸ್ ಬಂತು ನಮಗೆ, KLM ಸಿರೀಸ್ ಐತಾನೆ. ಅದೇ ರೀತಿಯಾಗಿ ಇಲ್ಲಿ ಬರೋಣ. ಈಗ ಇಲ್ಲಿದ್ದ IJKLM ಬಂತು ನೋಡ್ರಿ ನಮಗೆ. ಇಲ್ಲಿ ಐ ಇದಲ್ಲ, ಹಾಗಾದ್ರೆ ಇಲ್ಲಿ ಫಸ್ಟ್ ಲೆಟರ್ ಯಾವ್ದು ಬರುತ್ತೆ? ಜೆ ಬರುತ್ತೆ. ಹಾಗಾದ್ರೆ IJKLM ಮುಗೀತು. 4 ಆಯ್ಕೆಗಳಲ್ಲಿ ಫಸ್ಟ್ ಲೆಟರ್ ಜೆ ಎತ್ತಂದ್ರೆ ಅದುವೇ ಉತ್ತರ. ನೆಕ್ಸ್ಟ್ ನೋಡ್ತಾ ಹೋಗ್ತೀವಿ. ಈಗ ಅದೇ ರೀತಿ EFG ಸೇಮ್ ಅದ ನೋಡ್ರಿ. EF 2ನೇ ಲೆಟರ್. ಹಾಗಾದ್ರೆ ಸಿ ಆದಮೇಲೆ ಇಲ್ಲಿ ಡಿ ಬರುತ್ತೆ. CDEFG ಮುಗೀತು. GD 2ರಲ್ಲಿ ನೋಡ್ಕೊಳ್ಬೇಕು. JD ಯಾವುದ್ರಲ್ಲಿ ಐತೆ ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಇದೇ ರೀತಿಯಾಗಿ ಇದನ್ನ ಅದೇ ರೀತಿ ನೋಡ್ರಿ, GHI ಎಸ್ ಕರೆಕ್ಟ್ ಅದ. ಅದೇ ರೀತಿ GHI ಅಂದರೆ ರಿವರ್ಸ್ ಹೋಗಿದ್ದಾವೆ ಅಷ್ಟೇ. ಹಾಗಾದ್ರೆ ಇಲ್ಲಿ F ಬರುತ್ತೆ, GHI. ಹಾಗಾದ್ರೆ ಟಿ ಇಲ್ಲಿ ಬರ್ತಕ್ಕಂಥದ್ದು ಟಿ ಆದಮೇಲೆ UVWX. ಹಾಗಾದ್ರೆ ದ ರೈಟ್ ಆನ್ಸರ್ ಇಲ್ಲಿ ಬರ್ತಕ್ಕಂಥ ಅಕ್ಷರಗಳ ಸರಣಿ JDUFU ಕರೆಕ್ಟ್ ಆನ್ಸರ್. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್. ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಸಂಖ್ಯಾ ಸರಣಿ ಇರುತ್ತೆ ಅಥವಾ ಅಕ್ಷರಗಳ ಸರಣಿ ಇರುತ್ತೆ. ಕೋಡಿಂಗ್ ಡಿಕೋಡಿಂಗಿಗೆ ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳು ಪ್ರತಿಯೊಂದು ಎಕ್ಸಾಮ್ ಒಂದು ಕ್ವಶನ್ ಇದ್ದೇ ಇರುತ್ತೆ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ 6. ಆಗ್ನೇಯ ಉತ್ತರವಾಗಿದ್ದರೆ ಈಶಾನ್ಯ ಪಶ್ಚಿಮವಾಗುತ್ತದೆ. ಹಾಗಾದ್ರೆ ಪಶ್ಚಿಮ ಏನಾಗುತ್ತದೆ? ನೋಡ್ರಿ, ಕೇಳಿರ್ತಕ್ಕಂಥ ಕ್ವಶನ್ ಇದು. ಹೌದಾ? ಪ್ರೀವಿಯಸ್ಸು ಯಾವುದೊಂದು ಕ್ವಶನ್ ಪೇಪರ್ಲಿ ಕೇಳಿದ್ದಾನೆ. ನಮಗೆ 4 ದಿಕ್ಕುಗಳು ಮತ್ತು 4 ಉಪ ದಿಕ್ಕುಗಳ ಬಗ್ಗೆ ಗೊತ್ತು. ಸಿಂಪಲ್ ಆಗಿ ಊ ಈಪು ಆದ ನೈಪವ ಅಂತೇಳಿ ನೆನಪಿಟ್ಕೊಂಡಿದ್ದೀವಿ. ಉತ್ತರ, ಈಶಾನ್ಯ, ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯುವ್ಯ ಈ ವಾಸ್ತವ ಇರತಕ್ಕಂಥ ದಿಕ್ಕುಗಳು ಇವು. ಇವುಗಳನ್ನು ಬದಲಿ ಮಾಡಿ ಕರಿತಾ ಇದ್ದಾರಂತೆ. ಏನಂತ ಕರಿತಾ ಇದ್ದಾರಂತೆ? ಆಗ್ನೇಯ ಉತ್ತರವಾಗಿದ್ದರೆ, ಆಗ್ನೇಯ ಇಲ್ಲದ, ಆಗ್ನೇಯ ಇಲ್ಲದ, ಆಗ್ನೇಯದ ಉತ್ತರ ಆಯ್ತಂತೆ. ಈಶಾನ್ಯ ಪಶ್ಚಿಮವಾಗಿದ್ದರೆ ಪಶ್ಚಿಮ ಏನಾಗುತ್ತೆ ಅಂತ ಕ್ವಶನ್ ಕೇಳಿದ್ರೆ ಯಾವುದಾದ್ರೂ ಕೇಳಿದವರು ನಮಗೆ ಗೊತ್ತಿದ್ದಾನೆ ಊಯಿಪು ಆದನೈಪ ಅಂತ ಹೇಳ್ತಕ್ಕಂಥದ್ದು. ಎಸ್, ವಾಸ್ತವವಾಗಿ ಇಲ್ಲಿದ್ದ ನಾವು ಊಯಿಪು ಆದನೈಪ ಅಂತ ಹೇಳ್ತಿದ್ವಿ. ಬಟ್ ಇವಾಗ ಚೇಂಜ್ ಮಾಡಿದಾರೆ ತಾನೆ ಅವರು. ಹಾಗಾದ್ರೆ ಇಲ್ಲಿದ್ದಾನೆ, ಇಲ್ಲಿದ್ದ ಊಯಿಪು ಆದನೈಪ ಸೇರಿಸ್ಬೇಕೀಗ. ಊ ಇಲ್ಲ, ಈ ಪೂ ಆ, ಇಲ್ಲೇ ಉತ್ತರ ಸಿಕ್ತು ನಮಗೆ. ಆ ದ ಇಲ್ಲಿ ನೈ, ಇಲ್ಲಿ ಪ ಬಂತು, ಇಲ್ಲಿ ವಾ ಬಂತು. ಹಾಗಾದ್ರೆ ಆಗ್ನೇಯ ಉತ್ತರವಾಗಿದ್ದು ಈಶಾನ್ಯ ಪಶ್ಚಿಮವಾಗಿದ್ದರೆ ಪಶ್ಚಿಮ ಏನಾಗುತ್ತಂದಾಗ ಪಶ್ಚಿಮದ ಜಾಗದಲ್ಲಿ ಈಗ ಆ ಬಂದದ. ಆ ಅಂದ್ರೆ ಆಗ್ನೇಯ ಆಗುತ್ತೆ. ರೈಟ್ ಆನ್ಸರ್ ಯಾವುದಾಗುತ್ತೆ? ಆಗ್ನೇಯ ಈಸ್ ರೈಟ್ ಆನ್ಸರ್. ಯಾವುದಾದ್ರೂ ಕೇಳಿ. ಒಂದು ವೇಳೆ ಪೂರ್ವ ಏನಾಗುತ್ತೆ? ಪೂರ್ವ ವಾಯುವ್ಯ ಆಗುತ್ತೆ. ಒಂದು ವೇಳೆ ವಾಯುವ್ಯ ಏನಾಗುತ್ತೆ? ದಕ್ಷಿಣ ಆಗುತ್ತೆ. ಅಥವಾ ನೈಋತ್ಯ ಏನಾಗುತ್ತೆ? ಪೂರ್ವ. ಯಾವುದಾದ್ರೂ ಕೇಳಿ, ನಮಗೆ ಗೊತ್ತಿರಬೇಕು ಊ ಈಪು ಆದ ನೈಪವ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ 7. ಆಯುಷ್ ಹುಟ್ಟಿದ್ದು ತಂದೆ ಮದುವೆಯಾದ 2 ವರ್ಷಗಳ ನಂತರ. ಆಯುಷ್ಯನ ತಾಯಿ ಅವನ ತಂದೆಗಿಂತ 5 ವರ್ಷ ಚಿಕ್ಕವಳು. ಆದರೆ 10 ವರ್ಷದ ಆಯುಷ್ಗಿಂತ 20 ವರ್ಷ ದೊಡ್ಡವಳು. ಯಾವ ವಯಸ್ಸಿನಲ್ಲಿ ತಂದೆ ಮದುವೆಯಾದರು? ನೋಡ್ರಿ, ಏಜ್ ರಿಲೇಟೆಡ್ ಕ್ವಶನ್ಗಳನ್ನು ಈ ರೀತಿ ಕೇಳಿದಾನೆ. ಇದು ಪ್ರೀವಿಯಸ್ ಕೇಳಿರ್ತಕ್ಕಂಥ ಕ್ವಶನ್. ಇದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ನು. ಇಲ್ಲಿ ನೋಡಿ, ಫಾದರ್ ಇದ್ದಾನೆ, ಆಮೇಲೆ ಮದರ್ ಇದ್ದಾಳೆ, ಆಮೇಲೆ ಆಯುಷ್ ಇದ್ದಾನೆ. ಕ್ಲೂ ಕೊಟ್ಟಿದ್ದಾರೆ, ತುಂಬ ಕ್ಲೂ ಕೊಟ್ಟಿದ್ದಾರೆ. ಆಯುಷ್ಯಗ 10 ವರ್ಷ ಇದ್ದಾಗ ತಾಯಿ 20 ವರ್ಷ ದೊಡ್ಡವಳಂತೆ. ಆಯುಷ್ಯಗೆ
10 ವರ್ಷ ಇದ್ದಾವೆ. 20 ವರ್ಷ ದೊಡ್ಡವಳು ತಾಯಿ ಅಂದಾಗ ಪ್ಲಸ್ 20 ಮಾಡ್ತೀವಿ. ತಾಯಿಗೆ ಎಷ್ಟು ವರ್ಷ ಇದ್ವು? 30 ವರ್ಷ ಇದ್ದವು. ಸಿಂಪಲ್ ತಾನೆ. 10 ವರ್ಷದ ಆಯುಷಿಗಿಂತ ತಾಯಿ 20 ವರ್ಷ ದೊಡ್ಡವಳು ಅಂತಂದಾಗ ತಾಯಿ ವಯಸ್ಸು ಎಷ್ಟಾಯ್ತು? 30 ಆಯ್ತು. ಹಾಗಾದ್ರೆ ತಂದೆ ವಯಸ್ಸು ಎಷ್ಟಿರ್ತವೆ? ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ, ತಾಯಿಯು ಅವನ ತಂದೆಗಿಂತ 5 ವರ್ಷ ಚಿಕ್ಕವಳು ಹೇಳಿದ್ದಾರೆ. 5 ವರ್ಷ ಚಿಕ್ಕವಳು ಅಂದಾಗ ಇವಳು 5 ವರ್ಷ ಚಿಕ್ಕವಳು ಅಂದ್ರೆ ಅವನ ತಂದೆಗೆ ಎಷ್ಟಿರ್ತಾವು? 35 ವರ್ಷ ಇರ್ತಾವೆ. ನೋಡ್ರಿ, ಇವನಿಗೆ 35, ಈಕೆಗೆ 30, ಇವನಿಗೆ 10. ಯಾವಾಗ? 10 ವರ್ಷ ಇದ್ದಾಗ. ಈಗ ಇವನು ಹುಟ್ಟಿ 10 ವರ್ಷ ಆಯ್ತು. ಹಾಗಾದ್ರೆ ಇವನು ಹುಟ್ಟಿದಾಗ ಈಕೆಗೆ ಎಷ್ಟಿರ್ತಾವು? ಇವನಿಗೆ ಎಷ್ಟಿರ್ತಾವು? 10 ವರ್ಷದಿಂದ ಹೋಗೋಣ. ಈಗ 10 ವರ್ಷದಿಂದ ಇವನಿಗೆ ಈಕೆಗೆ ಎಷ್ಟಿರ್ತಾವು? 20 ಇರ್ತವೆ. 10 ವರ್ಷದಿಂದ ಅಂದ್ರೆ ಇವನು ಹುಟ್ಟಿದಾಗ ತಂದೆಗೆ ಎಷ್ಟಿರ್ತವೆ? 20, 35 10 ಹೋದ್ರೆ 25 ಇರ್ತವೆ. ಇವನಿಗೆ 25, ಇವನಿಗೆ 20, ಅವಾಗ ಹುಟ್ಟುತ್ತವೆ. ಹಾಗಾದ್ರೆ ಕ್ವಶನ್ ಕೇಳ್ತಕ್ಕಂಥದ್ದೇನೋ, ತಂದೆಗೆ ಮದುವೆಯಾದ ವರ್ಷ ಕೇಳಿದ್ದಾರೆ. ಮದುವೆ ಆದಾಗ ಅವನಿಗೆ ವಯಸ್ಸು ಎಷ್ಟಿತ್ತು? ಹಾಗಾದ್ರೆ ಮದುವೆ ಆದ ತಕ್ಷಣ ಹುಟ್ಟಿನೋ, ಮದುವೆಗೆ ಎಷ್ಟು ವರ್ಷಗಳ ನಂತರ ಇವನು ಹುಟ್ಟಿದ ಆಯುಷು? ಮದುವೆಯಾದ 2 ವರ್ಷಗಳ ನಂತರ ಅಂತೆ. ಹಾಗಾದ್ರೆ 25ನೇ ವಯಸ್ಸಿಗೆ ಹುಟ್ಟಿದ್ರೆ 2 ವರ್ಷ ನಂತರ ಅಂದಾಗ 23 ಮೈನಸ್ 2 ಮಾಡಬೇಕು. 2 ವರ್ಷಗಳ ನಂತರ ಹುಟ್ಟಿದ್ದಾನೆ ಅವನು. 2 ವರ್ಷಗಳ ನಂತರ ಆಯುಷ್ ಹುಟ್ಟಿದ್ದಾನೆ. ಈಗ 10 ವರ್ಷ ಆಗ್ಯದ, ಇವನಿಗೆ 35 ವರ್ಷ ಆಗ್ಯದ. ಕ್ವಶನ್ ಅದನ್ನು ಏನೂ ಕೇಳಿಲ್ಲ. ಮದುವೆಯಾಗುವಾಗ ಅವನ ತಂದೆಗೆ ಎಷ್ಟು ವರ್ಷ ಇದ್ದವು? ಅವನು ಹುಟ್ಟಿದಾಗ 25. ಹಾಗಾದ್ರೆ 2 ವರ್ಷಗಳ ನಂತರ ಹುಟ್ಟಿದ್ದಾನೆ. ಹಾಗಾದ್ರೆ 2 ವರ್ಷ ಮೈನಸ್ ಮಾಡಿದರೆ ಮದುವೆಯಾಗುವಾಗ ತಂದೆಗೆ 23 ವರ್ಷ ಇದ್ದವು. ಸಿಂಪಲ್. ಒಂದು ವೇಳೆ ತಾಯಿಗೆ ಕೇಳಿತ್ತಂತಂದ್ರೆ ಇವಳಿಗಿಂತ ಇವನು 5 ವರ್ಷ ಚಿಕ್ಕವಳು. ಹಾಗಾದ್ರೆ ಇವನಿಗೆ 23 ಇದ್ರೆ ಈಕೆಗೆ ಎಷ್ಟಿರ್ತವೆ? 18 ವರ್ಷ ಇರ್ತವೆ ಮದುವೆಯಾಗುವಾಗ. ಆವಾಗ ಆಯುಷನ ವಯಸ್ಸು ಎಷ್ಟಿತ್ತಂತ ಕೇಳಬೇಡಿ, ಯಾಕಂದ್ರೆ ನಾವು ಹುಟ್ಟೇ ಇರಲ್ಲ, ಮದುವೆ ಆಗಿದ್ದ. ಮದುವೆಯಾಗಿ 2 ವರ್ಷದ ನಂತರ ಹುಟ್ಟುತ್ತಾನೆ ಅವನು. ಕ್ಲಿಯರ್? ಮದುವೆಯಾಗಿ 2 ವರ್ಷದ ನಂತರ ಹುಟ್ಟುತ್ತಾನೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 8. ಈ ಕೆಳಗಿನ ಸಂಖ್ಯಾ ಸರಣಿಯಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನ ಕಂಡು ಹಿಡೀರಿ. ನೋಡ್ರಿ, ಇಲ್ಲೊಂದು ಸಂಖ್ಯಾ ಸರಣಿ ಕೊಟ್ಟಿದ್ದಾರೆ. ಇಲ್ಲಿ ಬಿಟ್ಟು ಹೋಗಿ ಇಲ್ಲಿ ಬರ್ತಕ್ಕಂಥ ಸಂಖ್ಯೆ ಯಾವುದು ನೋಡ್ತಾ ಹೋಗ್ಬೇಕು. ಏನದೆ? ಡಬಲ್ ಮಾಡ್ತಾ ಹೋಗಿದ್ದಾರೆ. ನೋಡ್ರಿ, 7 7 14 ಆಗುತ್ತೆ, ಜಾಸ್ತಿ ಅದ. 5 ಜಾಸ್ತಿ ಅದ. ನೆಕ್ಸ್ಟ್ 19 19 38 ಆಗ್ಬೇಕಾಗಿತ್ತು, 1 ಮೈನಸ್ ಅದ. ಇದು ಈ ರೀತಿ ವರ್ಕೌಟ್ ಆಗಲ್ಲ, ಬಿಟ್ಬಿಡಿ. ನೆಕ್ಸ್ಟ್ 37 ಏನಾಗುತ್ತೆ? 74 ಆಗುತ್ತೆ. ಇಲ್ಲಿ 61 ಅದ. ಇಲ್ಲಿ 60ಕ್ಕೆ 60 ಕೂಡಿಸಿದ್ರೆ 27 ಆಗುತ್ತೆ. ಒಂದು ಸಂಖ್ಯೆ ಸ್ಕಿಪ್ ಆದ್ಮೇಲೆ ಆಗುತ್ತೆ, ಅದು ಡಬಲ್. ಹಾಗಾದ್ರೆ ಇದು ಡಬಲ್ ಇಲ್ಲ, ವರ್ಕೌಟ್ ಆಗಲ್ಲ, ಬಿಟ್ಟು ಬಿಡಬೇಕು. ನೆಕ್ಸ್ಟು ನಾವು ನೋಡ್ತಾ ಹೋಗ್ಬೇಕು. ನಾನು ಅದಕ್ಕೆ ನಂಬರ್ ಸಿರೀಸ್ ಅನ್ನ ನಮ್ಮದೇ ಆಗಿರ್ತಕ್ಕಂಥ ಯಾವ ರೀತಿ ಆದ್ರೂ ಕೊಡ್ಬೋದು ಅವರು. ಹೌದಾ? ಹಿಂಗೇ ಕೊಡ್ಬೇಕಂತ ಏನಿಲ್ಲ. ಒಟ್ಟಿನಲ್ಲಿ ಒಂದು ಕ್ರಮಾನುಗತವನ್ನ ಮೇಂಟೈನ್ ಮಾಡಿರ್ತಾರೆ, ಒಂದು ಸಿರೀಸ್ ಮೇಂಟೈನ್ ಮಾಡಿರ್ತಾರೆ. ನೋಡಿ, ಈಗ ಇಲ್ಲಿ ಮತ್ತೇನದ? ವರ್ಗಮೂಲನಕ್ಕೂ ಇಲ್ಲಿ 16 ಬರಬೇಕು, ಇಲ್ಲಿ 36 ಬರಬೇಕು, ಇಲ್ಲಿ 64 ಬರಬೇಕು, ಇಲ್ಲಿ ನೋಡ್ರಿ 144 ಬರಬೇಕು, 121 ಬರಬೇಕಿತ್ತು. ಎಸ್, ಇಲ್ಲಿ ಬೇರೆ ಬೇರೆನದ. ಹಾಗಾದ್ರೆ ಏನದ? ನಾವು ಡಿಫ್ರೆನ್ಸ್ ನೋಡ್ತಾ ಹೋಗೋಣ. ಇದು ಎಷ್ಟು ಹೆಚ್ಚದ, ಆಮೇಲೆ ಇಲ್ಲಿದ್ದಿಲ್ಲಿಗೆ ಎಷ್ಟು ಹೆಚ್ಚದ, ಆಮೇಲೆ ಇಲ್ಲಿದ್ದಿಲ್ಲಿಗೆ ಎಷ್ಟದ ನೋಡ್ತಾ ಹೋಗೋಣ. ಎಷ್ಟು ಹೆಚ್ಚದ ನೋಡ್ರಿ. 7 ಇದ್ದದ್ದು 19 ಆಗಿತ್ತು ಅಂದಮೇಲೆ 19ರಲ್ಲಿ 7 ಹೋದ್ರೆ ಎಷ್ಟಾಗುತ್ತೆ? 9ರಲ್ಲಿ 7 ಹೋದ್ರೆ 2, 1 12 ಜಾಸ್ತಿ ಅದ. ಇಲ್ಲೇ 24 ಆಗಬೇಕು. ನೋಡ್ರಿ ಎಷ್ಟದ? 7ರಲ್ಲಿ 9 ಹೋದ್ರೆ ಹೋಗಲ್ಲ, 7ರಲ್ಲಿ 9 ಹೋಗಲ್ಲ. 17ರಲ್ಲಿ 9 ಹೋದ್ರೆ 8 ಕೈಲ ಬಂತು 1, 3ರಲ್ಲಿ 2 ಹೋದ್ರೆ 1, ಇಲ್ಲಿ 18 ಬಂತು. 12 ಬಂದ್ಮೇಲೆ 18 ಬಂತಲ್ಲ ಇದು. ಎಸ್, ನೋಡ್ತಾ ಹೋಗೋಣ ಹಂಗೆ. ಈಗ ಇಲ್ಲಿ 12 ಬಂದ್ಮೇಲೆ 24 ಬರ್ಬೇಕಾಯ್ತು, ಒಂದು ಸಿರೀಸ್ ಆಗ್ತಿತ್ತು. ಎಲ್ಲ ಇದೇ ಒಂದು ಸಿರೀಸನ್ನು ಕೂಡ ಅದ. ಇಲ್ಲಿ 12 ಬಂದದ್ಮೇಲೆ 6 2 12, 6 3 18, 6 4 24 ಬರ್ಬೇಕು. ಈಗ ಇಲ್ಲಿ ನೋಡೋಣ. 1ರಲ್ಲಿ 7 ಹೋಗಲ್ಲ, 11ರಲ್ಲಿ 7 ಹೋದ್ರೆ 4 ಕೈಲ ಬಂತು 1, 6ರಲ್ಲಿ 4 ಹೋದ್ರೆ 24 ಬಂತು. ನೋಡ್ರಿ, ಈಗ 7ಕ್ಕೆ 12 ಸೇರಿಸಿದ್ರೆ 19, 19ಕ್ಕೆ 18 ಸೇರಿಸಿದ್ರೆ 37, 37ಕ್ಕೆ 24 ಸೇರಿಸಿದ್ರೆ 61, 64ಕ್ಕೆ ಈಗ ಎಷ್ಟು ಸೇರಿಸ್ಬೇಕು? 12, 6 2ರಲ್ಲಿ 12, 6 3 18, 6 4 24, 6 5 30, ಇಲ್ಲಿ 6 6 36. ನೋಡ್ರಿ, ಇದು ಕ್ರಮಾನುಗತ, ಇದನ್ನು ಮೇಂಟೈನ್ ಮಾಡ್ತಾರೆ. ಈಗ 61ಕ್ಕೆ 30 ಸೇರಿಸಿದ್ರೆ ಎಷ್ಟಾಗುತ್ತೆ? 91. ಈ 91ಕ್ಕೆ 36 ಸೇರಿಸಿದ್ರೆ 6 1 7, 9 3 12 ಬಂತ. ಎಸ್, ಈ ರೀತಿಯಾಗಿ ನಾವು ನೋಡ್ಬೇಕು, ಹುಡುಕಾಡ್ಬೇಕು. ನಂಬರ್ ಸೀರೀಸ್ ಅನ್ನ ಹುಡುಕಾಡ್ಬೇಕು, ಇದೇ ರೀತಿ ಮಾಡ್ತಾ ಹೋಗ್ಬೇಕು. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 9. ಒಂದು ವಸ್ತುವನ್ನ 40% ರಿಯಾಯಿತಿ ಪಡೆದು 7200 ರೂಪಾಯಿಗೆ ಕೊಳ್ಳುತ್ತಾನೆ. ಹಾಗಾದ್ರೆ ಆ ವಸ್ತುವಿನ ಮೂಲ ಬೆಲೆ ಎಷ್ಟು?
40% ಡಿಸ್ಕೌಂಟ್ ಬಿಟ್ಟು ಒಂದು ವಸ್ತುವನ್ನು ಕೊಳ್ಳುಕೊಳ್ತಾನೆ. ನೋಡ್ರಿ, ಆ ವಸ್ತುವಿನ ನಮೂದಿತ ಬೆಲೆ 100 ರೂಪಾಯಿ ಇದ್ದಾಗ 40% ಡಿಸ್ಕೌಂಟ್ ಬಿಟ್ಟರೆ ಆ ವಸ್ತುವನ್ನು ಎಷ್ಟು ರೂಪಾಯಿಗೆ ತೆಗೆದುಕೊಳ್ಬೇಕು? 60 ರೂಪಾಯಿಗೆ ತೆಗೆದುಕೊಳ್ಬೇಕು. ಹೌದು ತಾನೆ? 40% ಡಿಸ್ಕೌಂಟ್ ಬಿಟ್ಟು ಖರೀದಿ ಮಾಡಿದಾನೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಆ ವಸ್ತುವಿನ ನಮೂದಿತ ಬೆಲೆ 100 ರೂಪಾಯಿ ಇದ್ದಾಗ 40 ರೂಪಾಯಿ ಡಿಸ್ಕೌಂಟ್ ಬಿಟ್ಟರೆ 60 ರೂಪಾಯಿಗೆ ಕೊಂಡಿರ್ತಾನೆ, ಖರೀದಿ ಮಾಡಿದ್ದಾನೆ. ಹಾಗಾದ್ರೆ ಇಲ್ಲಿ 7,200 ರೂಪಾಯಿಗಳಿಗೆ ಕೊಂಡುತ್ತಾನೆ ಅಂತ ಇದೆ, ಕೊಳ್ಳುತ್ತಾನೆ. ಹಾಗಾದ್ರೆ ಕೊಂಡ ಬೆಲೆ ಎಷ್ಟು? 7,200 ರೂಪಾಯಿ. ಆದರೆ ಆ ವಸ್ತುವಿನ ಮೂಲ ಬೆಲೆ ಎಷ್ಟು? ಆ ವಸ್ತುವಿನ ಮೂಲ ಬೆಲೆ ಎಷ್ಟು? ಇಷ್ಟು ಹಚ್ಕೊಳಕ್ ಬರ್ತಾರ? ಆಯ್ತು, ಇಷ್ಟು ಹಚ್ಕೊಳಕ್ ಬಂದುಬಿಟ್ರೆ ಮುಗೀತು. ಕ್ರಾಸ್ ಮಲ್ಟಿಪಲ್ ಮಾಡಿಬಿಡಿ, ಮುಗಿದು ಹೋಯ್ತು, ಉತ್ತರ ಸಿಕ್ಬಿಡುತ್ತೆ ನಿಮಗೆ. ಕ್ರಾಸ್ ಮಲ್ಟಿಪಲ್. ಈಗ ಇವೆರಡಕ್ಕೆ ಗುಣಕಾರ 7,200 7,200 ಇಂಟು 100 ಡಿವೈಡೆಡ್ ಬೈ 60 ಡಿವೈಡೆಡ್ ಬೈ 60. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 6 1 6 6 1 6 2 ಉಳಿತೆ 12 ಆಗುತ್ತೆ. 6 12, ಇದು ಒಂದು 0 ಇಂಟು 100. ಹೌದಾ? ಕ್ಲಿಯರ್ ಆಗಿ ಗೊತ್ತಾ? ಈಗ 120 ಇಂಟು 100 ಆದರೆ ಎಷ್ಟಾಗುತ್ತೆ? 12 1 0 2 0 3 0 1 0 2 0 3 0. ಹಾಗಾದ್ರೆ ಆ ವಸ್ತುವಿನ ಮೂಲ ಬೆಲೆ ಎಷ್ಟಿತ್ತೆ? 12,000 ಈಸ್ ರೈಟ್ ಆನ್ಸರ್. ನೋಡ್ರಿ ಎಷ್ಟು ಸಿಂಪಲ್ ಮಾಡಿದ್ವಿ. ಆ ವಸ್ತುವಿನ ಮೂಲ ಬೆಲೆ ಎಷ್ಟು? 12,000. 40% ಡಿಸ್ಕೌಂಟ್ ಬಿಟ್ಟ ಮೇಲೆ 7,200 ರೂಪಾಯಿಗೆ ಆ ವಸ್ತುವನ್ನ ಕೊಂಡುಕೊಳ್ಳುತ್ತಾನೆ. ಈಸ್ ರೈಟ್ ಆನ್ಸರ್. ನೋಡ್ರಿ, ಇಷ್ಟು ಸಿಂಪಲ್ ಆಗಿ ನಾವು ನಮೂದಿತ ಬೆಲೆ, ಕೊಂಡ ಬೆಲೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ ತುಂಬ ಈಸಿಯಾಗಿ ಸಮಸ್ಯೆಗಳನ್ನು ಕಂಡುಹಿಡಿಯಬಹುದು ನಾವು. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 10, ಕೊನೆಯ ಪ್ರಶ್ನೆ ಸ್ನೇಹಿತರೆ. ತುಂಬ ಪ್ರಮುಖವಾಗಿರ್ತಕ್ಕಂಥ ಚಕ್ರ ಬಡ್ಡಿಯ ಆಧಾರದ ಮೇಲೆ ಇರ್ತಕ್ಕಂಥ ಕ್ವಶನ್ ನೋಡ್ತಾ ಹೋಗ್ತೀನಿ. ವಿಡಿಯೋನ ನೋಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಡ್ರಂತೆ ಅಂತ ಕೊನೆಯ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 10. 5,000 ರೂಪಾಯಿ ಅಸಲಿಗೆ ವಾರ್ಷಿಕ 5% ಬಡ್ಡಿ ದರದಂತೆ 3 ವರ್ಷಕ್ಕೆ ದೊರೆಯುವ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಎಷ್ಟು? ನೋಡ್ರಿ, ಸರಳ ಬಡ್ಡಿನೂ ಕೇಳಿದ್ದಾರೆ ಮತ್ತು ಚಕ್ರ ಬಡ್ಡಿನೂ ಕೇಳಿದ್ದಾರೆ. ಈಗಿಲ್ಲೇ 5,000 ರೂಪಾಯಿದ 3 ವರ್ಷಕ್ಕೆ 5% ರೇಟ್ ಆಫ್ ಇಂಟ್ರೆಸ್ಟ್. ಮೊದಲು ನಾವು ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಿಯೋಣ. ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಿತಕ್ಕಂಥ ಸೂತ್ರ ಏನು? I = PTR ಡಿವೈಡೆಡ್ ಬೈ 100 ಅಂತಕ್ಕಂಥ ಒಂದು ಸಿಂಪಲ್ ಫಾರ್ಮುಲಾದಿಂದ ನಾವು ಸರಳ ಬಡ್ಡಿಯನ್ನು ಕಂಡುಹಿಡ್ಕೊಂಡ್ಬಿಡ್ತೀವಿ. ನೋಡಿ, ಈಗ ಎಷ್ಟದ ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಿಯೋಣ. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟದ? 5,000 ಅದ ಇಂಟು ಟೈಮ್ ಎಷ್ಟದ? 3 ವರ್ಷ. ರೇಟ್ ಆಫ್ ಇಂಟ್ರೆಸ್ಟ್ 5 ಡಿವೈಡೆಡ್ ಬೈ 100. ಆಯ್ತಾ? ಎಸ್. ಈಗ ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. ಈಗ 5 3 ಎಷ್ಟಾಗುತ್ತೆ? 5 3 15, 15 5 ಎಷ್ಟಾಗುತ್ತೆ? 75. ಇದು ಒಂದು 0. 750 ರೂಪಾಯಿ ಏನಿದು ಸಿಂಪಲ್ ಇಂಟ್ರೆಸ್ಟನ್ನು ನಾವು ಕಂಡುಹಿಡಿದ್ವಿ. 4 ಆಯ್ಕೆಗಳಲ್ಲಿ ಸಿಂಪಲ್ ಇಂಟ್ರೆಸ್ಟ್ 750 ಯಾವುದೈತೆ ಅದುವೇ ರೈಟ್ ಉತ್ತರ, ರೈಟ್ ಆನ್ಸರ್. ಈಗ ನಾವು ಇರಲಿ, ಅದ್ರ ಜೊತೆಗೆ ಈಗ ಚಕ್ರಬಡ್ಡಿ ಕಂಡುಹಿಡಿಯೋಣ. ಚಕ್ರಬಡ್ಡಿ ಕಂಡುಹಿಡಿಬೇಕಾದ್ರೆ ಯಾವುದು ಸೂತ್ರ ಬೇಡ ನಿಮಗೆ. ಸಿಂಪಲ್ ಆಗಿ ಹೇಳಿದೆ ನಾನು ಏನಂತ? ಕಂಪೌಂಡ್ ಇಂಟ್ರೆಸ್ಟ್. ಈಗಾಗಲೇ ಹೇಳಿದೆ ನಾನು ಏನು, 4,000 ಇರ್ತಕ್ಕಂಥ ವೇತನ 10% ಜಾಸ್ತಿ ಆದರೆ 100ಕ್ಕೆ 10 110, 100ಕ್ಕೆ 10 110. ಅದೇ ರೀತಿಯಾಗಿ ಇಲ್ಲಿ 100ಕ್ಕೆ 5 105, 100ಕ್ಕೆ 5 105, 100ಕ್ಕೆ 5 105 ಅಂತೇಳಿ 3 ವರ್ಷ ಮಾಡಬೇಕು. ಎಷ್ಟು ವೇತನ? ಅಸಲು ಎಷ್ಟದ? 5,000 ಇಂಟು 100ಕ್ಕೆ 5 105, ಇದು 1 ವರ್ಷ. 100ಕ್ಕೆ 5 105, ಇದು 2ನೇ ವರ್ಷ. 100ಕ್ಕೆ 5 ಇದು 3ನೇ ವರ್ಷ, 105. ಈ ರೀತಿ ಮಾಡಿ ಸಂಕ್ಷಿಪ್ತ ಮಾಡಿದರೆ ನಮಗೆ ಚಕ್ರ ಬಡ್ಡಿಯ ಒಟ್ಟು ಮೊತ್ತ ಸಿಗುತ್ತೆ. ಅಂದರೆ ಅಸಲು ಮತ್ತು ಮೊತ್ತ ಇರ್ತಕ್ಕಂಥದ್ದು ಸಿಗುತ್ತೆ. ಎಸ್, ಸ್ವಲ್ಪ ದೊಡ್ಡದಾಗಿರುತ್ತೆ ಮತ್ತು ಲೆಕ್ಕ ಗುಣಾಕಾರ ಮಾಡ್ತಕ್ಕಂಥದ್ದು ಭಾಳ ಹುಷಾರಾಗಿ ಮಾಡಬೇಕು. ಸಿಂಪಲ್ ಆಗಿ ಚಕ್ರಬಡ್ಡಿ ಯಾವ ರೀತಿ ಕಂಡುಹಿಡಿಬೇಕಂತಂದಾಗ ಇಲ್ಲಿ 3 ವರ್ಷದ ಕೇಳಿದ್ರೆ 3 ವರ್ಷ ಅಂತಂದ್ರೆ 3 3 1 ಅಂತಕ್ಕಂಥದ್ದು ಇದು ನೆನಪಿಟ್ಟುಕೊಳ್ಬೇಕು ನೀವು. 3 3 1. 4 ವರ್ಷದ ಕೇಳಿದ್ರೆ 4 6 4 1 ಅಂತ ನೆನಪಿಟ್ಟುಕೊಳ್ಬೇಕು. 2 ವರ್ಷದ ಕೇಳಿದ್ರೆ 1 2 2 ನೆನಪಿಟ್ಕೊಳ್ಬೇಕು. ಟೋಲ್ 1 ಮತ್ತು 2 ಇವುಗಳ ಬಗ್ಗೆ ಹೇಳ್ತೀನಿ ನಾನು ಏನಿದು ಹೆಂಗ್ ಬಂದು ಅಂತೇಳಿ. 2 ವರ್ಷದ ಕೇಳಿದ್ರೆ 1 ಮತ್ತು 2 ನೆನಪಿಟ್ಕೊಳ್ಬೇಕು. 3 ವರ್ಷದ ಕೇಳಿದ್ರೆ 3 3 1 ಅಂತ ಹಚ್ಕೊಳ್ಬೇಕು. 4 ವರ್ಷದ ಕೇಳಿದ್ರೆ 4 6 4 1 ಅಂತ ಹಚ್ಕೊಳ್ಬೇಕು. ಇದು ಯಾಕೆ ಹಚ್ಕೊಳ್ಬೇಕು, ಎಲ್ಲಿ ಹಚ್ಕೊಳ್ಬೇಕು? ಎಸ್, ಸಿಂಪಲ್ ಆಗಿ ಹೇಳ್ತೀನಿ. ಈಗ ಇದನ್ನ ಈ ರೀತಿ ಸೂತ್ರ ತುಂಬಾ ಪ್ರಮುಖ ಪಾತ್ರ ವಹಿಸ್ತಕ್ಕಂಥದ್ದು ರೇಟ್ ಆಫ್ ಇಂಟ್ರೆಸ್ಟ್. 100ಕ್ಕೆ 5 ರೂಪಾಯಿ ರೇಟ್ ಆಫ್ ಇಂಟ್ರೆಸ್ಟ್ ಇದೆಲ್ಲ, ಅಲ್ಲಿ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ. 100ಕ್ಕೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ನೋಡ್ರಿ? 100ಕ್ಕೆ
100ಕ್ಕೆ ಎಷ್ಟು ರೂಪಾಯಿ? 5 ರೂಪಾಯಿ. ಇನ್ನು ಸಂಕ್ಷಿಪ್ತ ಮಾಡಿದ್ರೆ ಎಷ್ಟಾಗುತ್ತೆ? 1/20. ನೋಡ್ರಿ, ಇದು ಮೇನ್ ನಮಗೆ 1/20 ಇದೆಲ್ಲ, ಇದು ರೇಟ್ ಆಫ್ ಇಂಟ್ರೆಸ್ಟ್. 20 ರೂಪಾಯಿಗೆ 1 ರೂಪಾಯಿ ಬಡ್ಡಿ ಕೊಡ್ಬೇಕಂತ ಅರ್ಥ ನಾವು. ಹೌದಾ? 100ಕ್ಕೆ 5 ರೂಪಾಯಿ ಅಂದ್ರೆ 20 ರೂಪಾಯಿ ಒಂದು, ಅದನ್ನ ಸಂಕ್ಷಿಪ್ತ ಮಾಡಿದ್ರೆ 1/20. ಇದು ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್. ಯಾವಾಗ? ಈ ಸೂತ್ರವನ್ನ, ಈ ಒಂದು ಟ್ರಿಕ್ಸ್ ಮೇಲೆ ಮಾಡಬೇಕಾದ್ರೆ. ಈಗ ನೋಡ್ರಿ, 5,000 ಅದ. 5,000 ಇಂಟು 120 ಮಾಡಬೇಕು. 1/20. ಇಲ್ಲೇ 5/100 ಹಚ್ಚಿದ್ರೆ ಮತ್ತೆ ಕ್ಯಾನ್ಸಲ್ ಮಾಡ್ಬೇಕಾಗ್ತದೆ. ಅದನ್ನ ಈಸಿಯಾಗಿ 1/20 ಈಸ್ ಈಕ್ವಲ್ ಟು ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಉಳಿದಿರ್ತಕ್ಕಂಥ ಎಷ್ಟಾಯ್ತು ನೋಡ್ರಿ? 2 4, 1 ಉಳಿತು 10 ಆಗುತ್ತಾ? 2 10, ಮುಂದೆ 0, 250 ಆಯಿತು. ಇದನ್ನು ಕ್ಯಾನ್ಸಲ್ ಮಾಡಿದಾಗ ಆಯ್ತಾ? ನೆಕ್ಸ್ಟ್ ಮತ್ತೆ ಏನು ಮಾಡಬೇಕು? ಈ 250ಕ್ಕೆ ಇದೇ 1/20, ಇದೇ ರೇಟ್ ಆಫ್ ಇಂಟ್ರೆಸ್ಟಿಂದ ಮತ್ತೆ ಡಿವೈಡ್ ಮಾಡಬೇಕು. ನೋಡ್ರಿ, 250 ಇಂಟು 1/20. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಇದನ್ನು 2 1 2, 2 1 2, 1 ಏನು ಉಳಿಲ್ಲ, 2 2 4, 1 ಉಳಿತು 10 ಆಯಿತು, 2 10. ಇದು ಕ್ಲಿಯರ್ ಆಗೋಯ್ತು. ಈಗ 3 ವರ್ಷ ಕೇಳಿರ್ತಾನೆ ಅವ್ರಿ, ಇದು 1 ವರ್ಷದಾಯ್ತು, ಇದು 2 ವರ್ಷದ, 3 ವರ್ಷದ, ಮತ್ತೆ ಇದಕ್ಕೆ 1/20 ಮತ್ತೆ ಡಿವೈಡ್ ಮಾಡಬೇಕು. 12.5 ಇಂಟು 1/20. 1/20 ಇದನ್ನು ನೋಡ್ರಿ 3 ಸರಿ ಗುಣಾಕಾರ ಮಾಡಿದ್ವಿ. ಎಷ್ಟು ಬರ್ತದೆ ಉತ್ತರ ಇದಕ್ಕೆ? 5 ಮಗ್ಗಿಲ್ 5 4 20. ಹೌದಾ? 5 4 20. ಇದು 5 2 10, 2 ಉಳಿತೆ, ಪಾಯಿಂಟ್ ಕೊಟ್ಟಿವಿ, 25 5 5 25. ಹೌದಾ? ಹೋಯ್ತು 25. 2.5 ಆಯ್ತು. ಈಗ 4ರ ಮಗ್ಗಿಯಲ್ಲಿ 2.5 ಹೊಡಿತೆ. 4 1 4, 4ರ ಮಗ್ಗಿಯಲ್ಲಿ 2 ಇಲ್ಲ, ಪಾಯಿಂಟ್ ಕೊಟ್ಟಿವಿ, 24 ಆಯಿತು. 4 6 24, 1 ಉಳಿತೆ 10 ಆಯಿತು. 4 2 8, ಸಾಕು, ಮುಂದೆ ಮಾಡ್ಲಿಕ್ಕೆ ಹೋಗ್ಬಿಡ್ರಿ. 0.62 ಆಯಿತು. ಇವು 3 ಸಂಖ್ಯೆಗಳು ಬಂದವಲ್ಲ, ಈ 3 ಸಂಖ್ಯೆಗಳಿಗೆ 331 ಗುಣಾಕಾರ ಮಾಡಬೇಕು. 331 ಗುಣಾಕಾರ ಮಾಡಬೇಕು. ಈಗ ನೋಡ್ರಿ, 250 ಇಂಟು 3 ಎಷ್ಟಾಗುತ್ತೆ? 250 23 75, 750 ಆಗುತ್ತೆ. ಈ 750 ಏನಾಗಿರುತ್ತೆ? ಸಿಂಪಲ್ ಇಂಟ್ರೆಸ್ಟ್ ಆಗಿರುತ್ತೆ. ನೋಡ್ರಿ, ಎಷ್ಟು ಈಸಿ, ಇಲ್ಲೇ ಗೊತ್ತಾಗ್ಬಿಡುತ್ತೆ. ಇದು ಒಂದು ಸೂತ್ರ ಮುಖಾಂತರ ಮಾಡಿದ್ರೆ, ಈ ಒಂದು ಟ್ರಿಕ್ ಮುಖಾಂತರ ಮಾಡಿದ್ರೆ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಎರಡು ಸಿಕ್ಬಿಡ್ತವೆ. ಇದರಲ್ಲಿ 750 ಬಂತು ನೋಡ್ರಿ. ಇದು ಒಂದರಿಂದನೇ ನಮ್ಗೆ ಏನು ಸಿಗುತ್ತೆ? ಸರಳ ಸಿಂಪಲ್ ಇಂಟ್ರೆಸ್ಟ್ ಸಿಕ್ತು. ನೆಕ್ಸ್ಟು ಈಗ ನೋಡ್ರಿ, ಇಲ್ಲೇ 12.5ಗೆ 3 ಗುಣಾಕಾರ ಮಾಡಬೇಕು. 3 5 15, ಪಾಯಿಂಟ್ ಇದೆಯಲ್ಲ, ಇಲ್ಲೇ 5 ಬಂತು, ಕೈಲ ಬಂತು 1, 3 6, 3 15 ಕೈಲ ಬಂತು 1, 3 6 1 7 ಆಯಿತು. ಎಸ್, 3 1 3, 37.5 ಆಯಿತು. ಈಗ ನೋಡ್ರಿ, 331 62ಕ್ಕೆ 1 ಗುಣಾಕಾರ ಮಾಡಿದ್ರೆ ಸೇಮ್ ಅಷ್ಟೇ ಬರುತ್ತೆ. 0.62 0.62. ಇವೆಲ್ಲವುಗಳನ್ನು ಕೂಡಿಸ್ಕೊಳ್ಬೇಕು. ಈಗ ನೋಡ್ರಿ, ಕೂಡಿಸಿದ್ರೆ ಎಷ್ಟಾಗುತ್ತೆ? 2 5 6 11, ಕೈಲೆ ಬಂತು 1, ಪಾಯಿಂಟ್ 7 1 8, 5 3 8, 7 1 7, 782.12 ರೂಪಾಯಿ ಏನಾಯಿತು? ಇದು ಕಂಪೌಂಡ್ ಇಂಟ್ರೆಸ್ಟ್ ಆಯಿತು. ನೋಡಿ, ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಯಿತು? 788.12 ರೂಪಾಯಿ. ಇದು ಕಂಪೌಂಡ್ ಇಂಟ್ರೆಸ್ಟ್ ಆಯಿತು. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗಿರುತ್ತೆ? 750 ಆಗಿರುತ್ತೆ. ಒಂದು ವೇಳೆ ಇದನ್ನು ಮಾಡೋಂಥ ಅವಶ್ಯಕತೆನೇ ಇಲ್ಲ ನಿಮಗೆ, ಇದಷ್ಟು ಮಾಡೋಂಥ ಅವಶ್ಯಕತೆನೇ ಇಲ್ಲ. ಇದೆಲ್ಲ ಐತಲ್ಲ, ಇದೆಲ್ಲ ಮಾಡ್ತಕ್ಕಂಥ ಅವಶ್ಯಕತೆನೇ ಇಲ್ಲ ನಿಮಗೆ. ಇದು ಒಂದು 331 ನೆನಪಿಟ್ಕೊಂಡ್ಬಿಟ್ರೆ ಸಾಕು, ಈಸಿಯಾಗಿ ಇದರಲ್ಲಿ ಸರಳ ಪಟ್ಟಿ ಸಿಗುತ್ತೆ, ಚಕ್ರಪಟ್ಟಿ ಸಿಗುತ್ತೆ. ಒಂದೊಂದು ಕ್ವಶನ್ ಕೇಳ್ತಾನೆ. ಏನು ಕೇಳ್ತಾನೆ? ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳ್ತಾನೆ. ಇಲ್ಲಿ ಕೂಡ ಸಿಗುತ್ತೆ. ಹೆಂಗೆ? ಇದು ಸರಳ ಬಡ್ಡಿ ಆಯಿತು, ಇದು ಸರಳ ಬಡ್ಡಿ ಆಯಿತು, ಇದು ಚಕ್ರ ಬಡ್ಡಿ ಆಯಿತು. 788ರಲ್ಲಿ 750 ಮೈನಸ್ ಮಾಡಿದ್ರೆ ಉಳಿದಿರ್ತಕ್ಕಂಥ 38 ರೂಪಾಯಿ ಏನು ವ್ಯತ್ಯಾಸ. ಇದರಲ್ಲಿ ಇದಕ್ಕೆ ಬರ್ತಕ್ಕಂಥ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ನಡುವಿನ ವ್ಯತ್ಯಾಸ ಎಷ್ಟಾಗುತ್ತೆ? 38 ರೂಪಾಯಿ ಆಗುತ್ತೆ. ಈ ರೀತಿಯಾಗಿ ನಾವು ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಗಳನ್ನು ಕಂಡಿಡ್ತಕ್ಕಂಥ ಒಂದು ಸಿಂಪಲ್ ಟ್ರಿಕ್, ಇದನ್ನೊಂದು ತರಗತಿ ಮಾಡಿಕೊಡ್ತೀನಿ ನಾನು. ಹೌದಾ? ಎಲ್ಲವೂ ಮಾಡ್ಬೇಕಂತ ಇನ್ನೂ ತುಂಬ ಕ್ಲಾಸ್ಗಳಿದಾವೆ. ಎಲ್ಲವುಗಳು ಇದೇ ರೀತಿ ಹೇಳ್ತಾ ಇದ್ದೀನಿ, ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆದಷ್ಟು ಈ ಸಿರೀಸನ್ನು ಕಂಪ್ಲೀಟ್ ಮಾಡ್ತೀನಿ. ಮೊದಲು ಪ್ರಾಕ್ಟೀಸ್ ಸೆಟ್ಟನ್ನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಇಲ್ಲಿವರೆಗೂ 10 ಕ್ವಶನ್ಗಳನ್ನು ಹೇಳಿದ್ದೀನಿ. ತುಂಬ ಈಸಿಯಾಗಿ ಅರ್ಥ ಆಗಿದ್ದಾವೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಅರ್ಥ ಆಗಿತ್ತು ಅಂತ ಹೇಳಿದ್ರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.